ಸುವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಇಂದು ಬೆಳಗ್ಗೆಯೇ ಗುಜರಾತಿನಲ್ಲಿ ಮಹಾ ದುರಂತವೊಂದು ಸಂಭವಿಸಿದೆ. ಗುಜರಾತ್ನ ವಡೋದರ ಜಿಲ್ಲೆಯ ಪಾದ್ರಾ ತಾಲೂಕಿನ ಗಂಭೀರ ಮುಚ್ಪುರ ಸೇತುವೆಯ ಒಂದು ಭಾಗ ಕುಸಿದಿದೆ. ಈ ಸೇತುವೆ ಮೇಲೆ ಹೋಗ್ತಾ ಇದ್ದಂತಹ ವಾಹನಗಳು ಮಹಿಸಾಗರ ನದಿಗೆ ಬಿದ್ದಿವೆ. ಈ ದುರ್ಘಟನೆಯಲ್ಲಿ 8 ಜನರು ಸಾವನ್ನಪ್ಪಿದ್ದಾರೆ, 10 ಜನರು ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು ಸಾವು ನೋವಿನ ಮಧ್ಯೆ ಹೋರಾಡ್ತಾ ಇರುವವರ ಸಂಖ್ಯೆ ಸಹ ಹೆಚ್ಚಿದೆ. ಸಂಚಾರ ಸುಗಮ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಈ ಗಂಭೀರ ಸೇತುವೆಯನ್ನ ಮಹಿಸಾಗರ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿತ್ತು. ಆದ್ರೆ ಇದ್ದಕ್ಕಿದ್ದಂತೆ ಈ ಸೇತುವೆ ಕುಸಿದು ಬಿದ್ದಿರೋದು ನೋವಿನ ಸಂಗತಿಯಾಗಿದೆ. ತಕ್ಷಣವೇ ಸ್ಥಳೀಯರು ಧಾವಿಸಿ ರಕ್ಷಣಾ ಕಾರ್ಯದಲ್ಲಿ ಸಹಾಯ ಮಾಡಿದ್ದಾರೆ. ಪೊಲೀಸರು ಮತ್ತು ವಿಪತ್ತು ನಿರ್ವಹಣಾ ತಂಡಗಳು ಸ್ಥಳಕ್ಕೆ ತಲುಪಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಜನರ ರಕ್ಷಣಾ ಕಾರ್ಯದಲ್ಲಿ ಕಾರ್ಯಾಚರಿಸ್ತಾ ಇದ್ದಾರೆ. ವಡೋದರ ಎಸ್ಪಿ ರೋಹನ್ ಆನಂದ್ ಅವರು ಸಾವಿನ ಸಂಖ್ಯೆಯನ್ನ ಖಚಿತಪಡಿಸಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಇನ್ನು ನಡೀತಾ ಇದೆ. ವಡೋದರ ಮತ್ತು ಆನಂದ್ ಜಿಲ್ಲಾ ಅಧಿಕಾರಿಗಳು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತ ಮಾಹಿತಿಯನ್ನ ತಿಳಿಸಿದ್ದಾರೆ. ಭಾರತದ ರಾಜಕಾರಣದಲ್ಲಿ ನಾವು ನೋಡಿದ, ನಾವು ಕೇಳಿದ ಅತಿ ದೊಡ್ಡ ಬ್ಲಂಡರ್ ಅಂದ್ರೆ ಅದು ಗುಜರಾತ್ ಮಾಡೆಲ್. ಎಲೆಕ್ಷನ್ಗಳು ಬಂದಾಗ ನಮ್ಮ ಸಮೃದ್ಧ ಕರ್ನಾಟಕಕ್ಕೆ ಬಂದು ದೇಶದಲ್ಲೇ ಮುಂದುವರೆದಿರುವಂತಹ ನಮ್ಮ ಬೆಂಗಳೂರಿಗೆ ಬಂದು ನಮ್ಮ ಕರ್ನಾಟಕವನ್ನ ಮಹಾ ಬೆಂಗಳೂರನ್ನ ಗುಜರಾತ್ ಮಾಡೆಲ್ ಮಾಡ್ತೀವಿ ಅಂತ ಇದೇ ಗುಜರಾತಿನ ಬಿಜೆಪಿಯ ಘಟಾನುಘಟಿ ನಾಯಕರು ಹೇಳ್ತಾ ಇದ್ರು. ಅವರ ಪ್ರಕಾರ ಗುಜರಾತ್ ಮಾಡೆಲ್ ಅಂದ್ರೆ ಏನು? ಹೀಗೆ ಸೇತುವೆ ಕುಸಿದು ಬೀಳೋದಾ? ಮಾತೆತ್ತಿದ್ರೆ ನಮ್ಮ ಕರ್ನಾಟಕದ ಬಿಜೆಪಿ ನಾಯಕರು ಸಹ ನಮ್ಮ ರಾಜ್ಯವನ್ನ ಗುಜರಾತ್ ಮಾಡೆಲ್ ಮಾಡ್ತೀವಿ ಅಂತ ಬಡಾಯಿ ಕೊಚ್ಚಿಕೊಳ್ತಾ ಇದ್ರು. ಅವರೆಲ್ಲ ಎಲ್ಲಿ ಕಾಣೆಯಾದ್ರು? ಗುಜರಾತ್ ಮಾಡೆಲ್ ಬಿಡಿ, ಮೊದಲು ಅಲ್ಲಿನ ಸಾರ್ವಜನಿಕ ಆಸ್ತಿಗಳ ಭದ್ರತೆ ಮತ್ತು ಗುಣಮಟ್ಟವನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಒಂದರ ಹಿಂದೆ ಒಂದು ನಡೆದ ಸೇತುವೆ ಕುಸಿತದಿಂದ ಈ ಭದ್ರತೆಯ ಮೇಲೆ ಸದ್ಯ ಗಂಭೀರ ಪ್ರಶ್ನೆಗಳು ಎದ್ದಿದ್ದಾವೆ. ಬರೀ ವಡೋದರ ಸೇತುವೆ ಮಾತ್ರವಲ್ಲ, ಹಿಂದೆ ಇದಕ್ಕಿಂತ ಮುಂಚೆಯೇ ಅಂದ್ರೆ 2022ರ ಮೋರ್ಬೆ ಸೇತುವೆ ಕುಸಿತದಲ್ಲಿ ಬರೋಬ್ಬರಿ 180 ಜನ ಮಂದಿ ಮೃತಪಟ್ಟಿದ್ರು. ಆಗಲೂ ಸಹ ಸರ್ಕಾರ ಕ್ಯಾರೆ ಅನ್ಲಿಲ್ಲ. ಯಾಕಂತಾರೆ ಹೇಳಿ? ಬಿದ್ದವ್ರೇನೋ ಅವರ ರಕ್ತ ಸಂಬಂಧಿಗಳಲ್ಲ ಅಥವಾ ಸ್ನೇಹಿತರಲ್ಲ, ಬದಲಾಗಿ ನಮ್ಮ ನಿಮ್ಮಂತಹ ಅಮಾಯಕ ಬಡ ಜೀವಗಳಲ್ವಾ? ಅವರ ಸಾವು ನೋವಿನ ಸಂಗತಿ ಯಾಕಾಗುತ್ತೆ? ಹೌದು, ಈ ಮಾತನ್ನ ಇಷ್ಟೊಂದು ಘಂಟಾಘೋಷವಾಗಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅದಕ್ಕೂ ಕಾರಣ ಇದೆ. ಇವರು ಮೋರ್ಬೆ ಸೇತುವೆ ಘಟನೆ ಆದಾಗ್ಲೇ ಎಚ್ಚೆತ್ತುಕೊಳ್ಳಬಹುದಿತ್ತು. ಸೇತುವೆಯ ಅವಸ್ಥೆಗಳನ್ನ ಅವಲೋಕಿಸಿ ರಿಪೇರಿ ಕೆಲಸವೋ ಮತ್ತೊಂದೋ ಮಗದೊಂದೋ ಮಾಡಿದಿದ್ರೆ ಇಂತಹ ಪರಿಸ್ಥಿತಿ ಮರುಕಳಿಸ್ತಾ ಇರಲಿಲ್ಲ. ಸರ್ಕಾರ ತಕ್ಷಣದ ಕ್ರಮ ಆಗದೆ ಇರೋದಕ್ಕೆ ಹಿಡಿದಂತಹ ಕೈಗನ್ನಡಿಯಾಗಿದೆ. ಎಷ್ಟೇ ಆಗ್ಲಿ, ವಾಚ್ ರಿಪೇರಿ ಮಾಡೋ ಅಜಂತಾ ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ವಾಚ್ ಕಂಪನಿಗೆ ಸೇತುವೆ ಕಾಮಗಾರಿ ಕೊಟ್ಟಿದ್ದಲ್ವಾ? ಬೀಳದೆ ಭದ್ರವಾಗಿ ಇರೋಕೆ ಹೇಗ್ ಸಾಧ್ಯ? ನೀವೇ ಆಲೋಚನೆ ಮಾಡಿ. ಬರೀ ಬಾಯಿ ಮಾತಿಗೆ ಮಾತ್ರ ಮಾಡೆಲ್, ಅದ್ರೊಳಗೆ ಇಣಕಿ ನೋಡಿದ್ರೆ ಎಲ್ಲಾ ಹುಳುಕೆ. ಇನ್ ಮುಂದೆ ಏನಾದ್ರೂ ಗುಜರಾತ್ ಮಾಡೆಲ್ ಅಂತ ಬಾಯ್ ಬಡ್ಕೊಳ್ಳೋ ಮುಂಚೆ ಈ ಸೇತುವೆನ ನೆನಪು ಮಾಡ್ಕೊಳ್ಳಿ. ಸದ್ಯ ಗುಜರಾತ್ ಮಾಡೆಲ್ ಅನ್ನ ಪುನರ್ ವಿಮರ್ಶೆ ಮಾಡೋ ಅಗತ್ಯವಿದೆ. ವಡೋದರ ಮೋರ್ಬೆ ಸೇತುವೆಯ ಕುಸಿತವು ಗುಜರಾತ್ ಸರ್ಕಾರದ ಗರ್ವದ ಸಂಕೇತವಾಗಿದ್ದ ಗುಜರಾತ್ ಮಾಡೆಲ್ ಮೇಲೆ ತೀವ್ರ ಏಟು ಕೊಟ್ಟಂತಿದೆ. ಗುಜರಾತಿನ ಅಭಿವೃದ್ಧಿಯನ್ನ ಭೂತ ಕನ್ನಡಿ ಹಾಕಿ ಹುಡುಕೋ ಸಮಯ ಬಂದಿದೆ. ಬೀಳುವ ಸೇತುವೆಗಳ ಮಧ್ಯೆ ಜನರ ಜೀವಗಳನ್ನ ಉಳಿಸಬೇಕಾಗಿದೆ. ಗುಜರಾತ್ ಮಾಡೆಲ್ ಅಂದ್ರೆ ಅಭಿವೃದ್ಧಿಯೋ ಅಥವಾ ಗಲಭೆಗಳೋ ಅನ್ನೋದನ್ನ ಪರಾಮರ್ಶೆಯೂ ಮಾಡಬೇಕಿದೆ.